ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಕೃಷ್ಣ ಹೇಳಿದ. ಕೆಟ್ಟ ಕರ್ಮಕ್ಕೆ ಒಳ್ಳೆಯ ಫಲ ಇಲ್ಲ, ಸತ್ಕರ್ಮಕ್ಕೆ ಕೆಟ್ಟ ಫಲ ಇಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲವೇ ಬರುತ್ತದೆ. ನೀನು ಯುದ್ಧವನ್ನ ಮಾಡಿ ಬಂಧು ಬಾಂಧವರನ್ನ ಕೊಂದಿದ್ದರಿಂದ ಪರಲೋಕದಲ್ಲಿ ನರಕ ಪ್ರಾಪ್ತಿಯಾಗ್ತದೆ ಅಂತ ಯೋಚನೆ ಮಾಡಬೇಡ. ನೀನು ಮಾಡ್ತಾ ಇರುವ ಕೆಲಸ ಅದು ಒಳ್ಳೆಯ ಕೆಲಸ. ದುರ್ಯೋಧನಾದಿಗಳು ಭಗವದ್ವೇಷಿಗಳು, ಭೀಷ್ಮ ದ್ರೋಣಾದಿಗಳು ಭಗವದ್ವೇಷಿಗಳನ್ನ, ದುರ್ಯೋಧನಾದಿಗಳನ್ನ ಅನುಸರಿಸುವವರು. ಇವರನ್ನ ಕೊಂದರೆ ಪಾಪ ಬರುವುದಿಲ್ಲ, ಪುಣ್ಯವೇ ಬರ್ತದೆ. ಯುದ್ಧವನ್ನ ಮಾಡು. ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಫಲ ಇಲ್ಲ, ಅದು ಒಳ್ಳೆಯ ಫಲವೇ ಬರ್ತದೆ. ಈ ಶ್ಲೋಕದಿಂದ ಈ ರೀತಿಯಾಗಿ ಕೃಷ್ಣ ಹೇಳಿದ. ಇದಕ್ಕೆ ಇನ್ನೊಂದು ಅರ್ಥವೂ ಕೂಡ ಇದೆ ಅಂತ. ಜಗತ್ತಿಗೆ ಮೂಲ ಕಾರಣವಾದಂತಹ ಪ್ರಕೃತಿಗೆ ಅಭಾವ ನ ವಿದ್ಯತೆ. ಅಸತಃ ಅಂದರೆ ಜಗತ್ತಿಗೆ ಮೂಲ ಕಾರಣವಾದ ಪ್ರಕೃತಿ ಅಂತ ಅರ್ಥ. ಅರ್ಥಾತ್ ಪ್ರಕೃತಿಗೆ ನಾಶ ಇಲ್ಲ. ಸತಃ ಅಂದರೆ ಬ್ರಹ್ಮ, ಭಗವಂತ. ಭಗವಂತನಿಗೂ ಕೂಡ ನಾಶ ಇಲ್ಲ. ಆದ್ದರಿಂದ ಪ್ರಕೃತಿ ಮತ್ತು ಪುರುಷ ಇವರು ಅನಾದಿ ನಿತ್ಯರು. ಪ್ರಕೃತಿಯಂತೆ ಆತ್ಮರು ಕೂಡ ಅನಾದಿ ನಿತ್ಯರು. ಹೀಗೆ ಅರ್ಥವನ್ನ ಮಾಡಬಹುದು. ಮತ್ತೆ ಪ್ರಶ್ನೆ ಬರುತ್ತದೆ ಇಲ್ಲಿ, ಪ್ರಕೃತಿ ಎಂಬುವಂಥದ್ದು ಕೆಲವರು ಒಪ್ಪುವುದಿಲ್ಲ ನಿತ್ಯ ಅಂತ. ಪ್ರಕೃತಿಯಂತೆ ಆತ್ಮನಿತ್ಯ ಅಂತ ಹೇಗೆ ಹೇಳುತ್ತೀರಿ ನೀವು? ಕೃಷ್ಣ ಅದಕ್ಕಾಗಿ ಏನು ಹೇಳಿದ ಅಂದರೆ, ಪ್ರಕೃತಿಯನ್ನ ನಿತ್ಯ ಅಂತ ಸಮರ್ಥನೆ ಮಾಡಲಿಕ್ಕೆ ಹೋಗಲಿಲ್ಲ. ನಿತ್ಯವಾದ ಬೇರೆ ಪದಾರ್ಥಗಳು ಕೂಡ ಇವೆ, ಅವುಗಳಂತೆ ಆತ್ಮನಿತ್ಯ ಅಂತ ಹೀಗೆ ಹೇಳುತ್ತಾ ಇದ್ದಾರೆ. ಪ್ರಕೃತಿ ನಿತ್ಯವೇ ಹೌದು, ಅದನ್ನು ಮತ್ತೆ ಸಮರ್ಥನೆ ಮಾಡುವ ಅವಶ್ಯಕತೆ ಈಗ ಇಲ್ಲ. ಈಗ ಆತ್ಮ ನಿತ್ಯ ಯಾವುದರಂತೆ? ಬೇರೆ ಕಡೆ ನಿತ್ಯ ಪದಾರ್ಥಗಳು ಇವೆ, ಅದರಂತೆ ಆತ್ಮನಿತ್ಯ ಅಂತ ಹೇಳಲಿಕ್ಕೆ ಹೊರಟ ಕೃಷ್ಣ.
ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇದಂ ಸರ್ವಂ ಏನ ತತಂ, ಈ ಎಲ್ಲ ಜಗತ್ತು, ಇಡೀ ಜಗತ್ತು ಯಾವುದರಿಂದ ವ್ಯಾಪಿಸಲ್ಪಟ್ಟಿದೆಯೋ ಅದನ್ನ ಅವಿನಾಶಿತು ತದ್ವಿದ್ಧಿ, ತತ್ ಅದನ್ನ ಅವಿನಾಶಿ, ನಾಶವಿಲ್ಲದ್ದು ಅಂತ ತಿಳಿ. ಯಾವುದರಿಂದ ವ್ಯಾಪಿಸಲ್ಪಟ್ಟಿದೆ ಇಡೀ ಜಗತ್ತು? ಅವ್ಯಾಕೃತ ಆಕಾಶ. ಮಾತ್ರವಲ್ಲ, ವರ್ಣಮಾಲೆ, ಆದಿಂದ ಹಿಡಿದು ಕ್ಷವರೆಗೆ 51 ವರ್ಣಗಳು ಇವೆ, ಅಕ್ಷರಗಳು. ಈ ಎಲ್ಲ ಅಕ್ಷರಗಳಿಂದಲೂ ಕೂಡ ಇಡೀ ಜಗತ್ತು ವ್ಯಾಪಿಸಲ್ಪಟ್ಟಿದೆ. ಇಲ್ಲಿ ಏನು ಆ ಎಂಬ ಅಕ್ಷರ ಇದೆ, ಅದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇದೆ. ಹೀಗೆ ವರ್ಣಗಳು ಮತ್ತು ಆಕಾಶ, ಆಕಾಶ ಅಂದ್ರೆ ಅವಕಾಶವೇ ಆಕಾಶ, ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿವೆ. ಆದ್ದರಿಂದ ಇವುಗಳು ನಿತ್ಯ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ. ಎಲ್ಲ ಕಡೆ ವ್ಯಾಪಿಸಲ್ಪಟ್ಟಿದೆ, ಆದ್ದರಿಂದಲೇ ಇದನ್ನ ಯಾರಿಂದಲೂ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ವಿನಾಶಂ ಅಂದ್ರೆ ಧ್ವಂಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವ್ಯಯಸ್ಯ, ಯಾವುದಕ್ಕೆ ವ್ಯಾಪ್ತಿ ಇದೆಯೋ, ಅರ್ಥಾತ್ ಯಾವುದು ಕೊಂಡಿದೆಯೋ ಅದಕ್ಕೆ ವೃದ್ಧಿ ಹ್ರಾಸಗಳು ಇಲ್ಲವೇ ಇಲ್ಲ. ವೃದ್ಧಿ ಹ್ರಾಸ ಮೊದಲಾದಂತ ವಿಕಾರವೇ ಇಲ್ಲ. ಅವ್ಯಯ. ಆದ್ದರಿಂದಲೇ ವರ್ಣಮಾಲೆಗಳು, ಅವ್ಯಾಕೃತ ಆಕಾಶ ನಿತ್ಯ, ಅನಾದಿ ನಿತ್ಯ. ಅದರಂತೆ ಆತ್ಮನು ಕೂಡ ನಿತ್ಯ. ಆತ್ಮ ನಿತ್ಯ. ಆದ್ದರಿಂದ ಆತ್ಮ ಸಾಯ್ತಾನೆ ಅಂತ ಯುದ್ಧದಿಂದ ಪಲಾಯನ ಮಾಡುವ ಸಂದರ್ಭ ಇಲ್ಲ. ಆತ್ಮನಿಗೆ ಸಾವಿಲ್ಲ, ಯುದ್ಧವನ್ನು ಮಾಡು. ಮತ್ತೆ ಪ್ರಶ್ನೆ ಬರುತ್ತದೆ, ಜೀವಾತ್ಮರು ನಿತ್ಯ ಯಾಕೆ ಎಂದರೆ ನಿತ್ಯನಾದಂತಹ ಪರಮಾತ್ಮನ ಪ್ರತಿಬಿಂಬರು. ಆದ್ದರಿಂದಲೇ ಜೀವರು ನಿತ್ಯರು ಅಂತ ವೇದಮಂತ್ರವೇ ಹೇಳುತ್ತದೆ ಅದನ್ನು. ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರಾತ್ಯತಕ್ಷಣಾಯ ಇಂದ್ರೋ ಮಾಯಾಭಿಪುರೂಪ ಈಯತೆ ಯುಕ್ತ ಯಸ್ಯ ಹರಾಯ ಶತದಶ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ಪರಮಾತ್ಮನ ಬಿಂಬ, ಪರಮಾತ್ಮ ಬಿಂಬ, ಜೀವರು ಪರಮಾತ್ಮನ ಪ್ರತಿಬಿಂಬರು. ಇದು ವೇದ ಮಂತ್ರ ಹೇಳುತ್ತದೆ. ಆದ್ದರಿಂದ ಬಿಂಬನಾದ ಪರಮಾತ್ಮ ನಿತ್ಯ. ಅವ ನಿತ್ಯ, ಆದ್ದರಿಂದ ಅವನ ಪ್ರತಿಬಿಂಬ ಜೀವ, ಅವನ ಪ್ರತಿಬಿಂಬರಾದ ಜೀವರು ಕೂಡ ನಿತ್ಯ.
ಪ್ರತಿಬಿಂಬ ಭಾವವನ್ನು ಇಟ್ಟುಕೊಂಡು ಜೀವರನ್ನ ನಿತ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ. ಯಾಕೆ ಅಂದರೆ ನಾವು ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಳುತ್ತೇವೆ. ನಮ್ಮ ಮುಖ ಕನ್ನಡಿಯಲ್ಲಿ ಕಂಡ್ರೆ ಅದಕ್ಕೆ ಪ್ರತಿಬಿಂಬ ಅಂತ ಹೇಳುತ್ತೇವೆ. ನಮ್ಮ ಮುಖ ಅದು ಬಿಂಬ, ಕನ್ನಡಿಯಲ್ಲಿ ಕಾಣುವುದು ಅದು ಪ್ರತಿಬಿಂಬ. ಈ ಬಿಂಬ ಅರ್ಥಾತ್ ಮುಖ ಪ್ರತಿಬಿಂಬವಾಗಿ ಕಾಣಬೇಕು ಅಂತಾದರೆ ಮಧ್ಯದಲ್ಲಿ ಒಂದು ಬೇಕು, ಅದು ಉಪಾಧಿ. ಯಾವುದು? ಕನ್ನಡಿ. ಕನ್ನಡಿ ಇಲ್ಲ ಅಂತ ಹೇಳಿದ್ರೆ ಪ್ರತಿಬಿಂಬ ಕಾಣುವುದಿಲ್ಲ. ಕಾಣುವುದಿಲ್ಲ ಅಂದ್ರೆ ಏನು? ಕನ್ನಡಿಯಲ್ಲಿ ಮುಖವನ್ನು ನೋಡ್ತಾ ಇದ್ದೇವೆ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡಿತು. ಕನ್ನಡಿ ನಾಶವನ್ನು ಹೊಂದಿತ್ತು. ಕನ್ನಡಿ ನಾಶ ಹೊಂದಿತ್ತು ಅಂತಾದ್ರೆ ಅದರಲ್ಲಿ ಇರುವ ಕಾಣುವ ಪ್ರತಿಬಿಂಬವು ಕೂಡ ನಾಶ ಆಯಿತು ಅಂತ ಅರ್ಥ. ಹಾಗೆಯೇ ಪರಮಾತ್ಮ ಅವ ಬಿಂಬ. ಪರಮಾತ್ಮನ ಪ್ರತಿಬಿಂಬರು ಯಾರು? ಜೀವರು, ಜೀವಾತ್ಮ. ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಬೇಕು ಅಂತಾದರೆ ಕನ್ನಡಿಯೇ ಬೇಕು. ಕನ್ನಡಿ ಇಲ್ಲದಿದ್ದರೆ ಪ್ರತಿಬಿಂಬ ಕಾಣುವುದಿಲ್ಲ. ಇಲ್ಲಿ ಪರಮಾತ್ಮನ ಬಿಂಬ, ಪರಮಾತ್ಮ ಬಿಂಬ, ಜೀವರು ಪ್ರತಿಬಿಂಬರು. ಮಧ್ಯದಲ್ಲಿ ಒಂದು ಬೇಕು ಕನ್ನಡಿಯಂತೆ. ಯಾವುದು? ಉಪಾಧಿ. ಅದೇ ಈ ದೇಹ. ದೇಹ ಎಂಬ ಕನ್ನಡಿ ಇದ್ದಾಗ ಮಾತ್ರ ಪ್ರತಿಬಿಂಬನಾದಂತಹ ಜೀವರು ಇರುತ್ತಾರೆ. ಕನ್ನಡಿ ಹೋಯಿತು ಅಂತಾದ್ರೆ ಪ್ರತಿಬಿಂಬ ನಾಶ ಆಯಿತು ಅಂತ ಅರ್ಥ. ಪರಮಾತ್ಮ ಬಿಂಬ, ಅವನ ಬಿಂಬ ಜೀವರು ಅಂತ ಆಗಬೇಕು ಅಂತಾದರೆ, ಪರಮಾತ್ಮ ಬಿಂಬ ಅವನ ಪ್ರತಿಬಿಂಬ ಜೀವರು ಅಂತ ಆಗಬೇಕಾದರೆ ಮಧ್ಯದಲ್ಲಿ ಒಂದು ಉಪಾಧಿ ಬೇಕು. ಆ ಉಪಾಧಿ ಯಾವುದು ಅಂದ್ರೆ ದೇಹ. ದೇಹ ನಾಶವನ್ನು ಹೊಂದುತ್ತದೆ ಅಂತ ಹಿಂದೆಯೇ ಹೇಳಿ ಆಗಿದೆ. ದೇಹ ಅದು ನಿತ್ಯ ಅಲ್ಲ. ದೇಹಕ್ಕೆ, ಶರೀರಕ್ಕೆ ನಾಶ ಇದೆ. ಇವತ್ತಲ್ಲ ನಾಳೆ ಹೋಗ್ತದೆ ಶರೀರ. ಶರೀರ ಹೋಯಿತು, ಉಪಾಧಿ ಹೋಯಿತು ಅಂತಾದರೆ ಪ್ರತಿಬಿಂಬವು ನಾಶ ಆಯಿತು ಅಂತ ಅರ್ಥ. ಪ್ರತಿಬಿಂಬ ನಾಶ ಆಯಿತು ಅಂತಾದರೆ ಏನಾಯಿತು? ಆತ್ಮರಿಗೆ, ಜೀವರಿಗೆ ನಾಶ ಉಂಟು ಅಂತ ಆಯ್ತು. ಆದ್ದರಿಂದ ಅನಾದಿ ನಿತ್ಯ ಅಂತ ನೀವು ಆತ್ಮನನ್ನ ಹೇಗೆ ಹೇಳುತ್ತೀರಿ? ಆತ್ಮನಿಗೆ ಸಾವಿಲ್ಲ ಹೇಗೆ ಹೇಳುತ್ತೀರಿ? ಈ ಪ್ರಶ್ನೆ ಬರುತ್ತದೆ. ಅದಕ್ಕಾಗಿಯೇ ಕೃಷ್ಣ ಹೇಳಿದ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಇಮೇ ದೇಹ ಅಂತವಂತಹ. ಕನ್ನಡಿಯ ರೂಪದಲ್ಲಿ, ಉಪಾಧಿಯ ರೂಪದಲ್ಲಿ ಇರುವ ಮೇಲೆ
ತೋರುವ, ಕಣ್ಣಿಗೆ ಕಾಣುವ ಈ ದೇಹ ಅದು ಅಂತವಂತಹ, ನಾಶವುಳ್ಳದ್ದು ಹೌದು. ಕಣ್ಣಿಗೆ ಕಾಣುವ ದೇಹ ಅದು ನಾಶವುಳ್ಳದ್ದು ಹೌದು. ಆದರೆ ಬಿಂಬ ಪ್ರತಿಬಿಂಬರಿಗೆ ಇಲ್ಲಿ ಉಪಾಧಿ ಅಂದರೆ ಕಣ್ಣಿಗೆ ಕಾಣುವ ಈ ದೇಹ ಅಲ್ಲ. ಮತ್ತೆ ಯಾವ ದೇಹ? ಜೀವರಿಗೆ ಇನ್ನೊಂದು ದೇಹ ಇದೆ, ಸ್ವರೂಪ ದೇಹ ಅಂತ. ನಿತ್ಯಸ್ಯ ಉಕ್ತ ಶರೀರಿಣ, ಜೀವರಿಗೆ ನಿತ್ಯವಾದಂತಹ ಒಂದು ದೇಹ ಇದೆ, ಅದು ಸ್ವರೂಪ ದೇಹ. ಅದು ಜೀವರನ್ನು ಬಿಟ್ಟು ಇರುವುದೇ ಇಲ್ಲ, ಅದು ನಿತ್ಯ. ಕಣ್ಣಿಗೆ ಕಾಣುವ ದೇಹ ಅದು ಇಂದೆಲ್ಲ ನಾಳೆ ನಾಶವನ್ನ ಹೊಂದುತ್ತದೆ. ಅಂತವಂತ ಇಮೇ ದೇಹ, ಈ ದೇಹ ಕಣ್ಣಿಗೆ ಕಾಣುವ ದೇಹ ಅದು ನಾಶವುಳ್ಳದ್ದು. ಆದರೆ ಈ ನಾಶವುಳ್ಳ ದೇಹ ಅದು ಉಪಾಧಿ ಅಲ್ಲ. ನಿತ್ಯಸ್ಯ ಉಕ್ತ ಶರೀರಿಣ, ಜೀವರಿಗೆ ನಿತ್ಯವಾದಂತಹ ಒಂದು ಸ್ವರೂಪ ದೇಹ ಅಂತ ಇದೆ. ಇದು ಕನ್ನಡಿಯ ರೂಪದಲ್ಲಿ, ಉಪಾಧಿಯ ರೂಪದಲ್ಲಿ ಇರುವಂಥದ್ದು. ಇದು ನಿತ್ಯವಾದದ್ದು ಸ್ವರೂಪ ದೇಹ, ನಾಶ ಆಗುವುದೇ ಇಲ್ಲ. ಆದ್ದರಿಂದ ಬಿಂಬ ರೂಪದಲ್ಲಿ ಇರುವ ಭಗವಂತನಿಗೆ ನಾಶ ಇಲ್ಲ, ಉತ್ಪತ್ತಿ ಇಲ್ಲ, ಅನಾದಿ ನಿತ್ಯ ಆದ ಕಾರಣ ಅವನ ಪ್ರತಿಬಿಂಬರಾದ ಜೀವರು ಕೂಡ ಉತ್ಪತ್ತಿ ಇಲ್ಲದವರು, ನಾಶ ಇಲ್ಲದವರು, ಅನಾದಿ ನಿತ್ಯರು. ಹೀಗೆ ಆತ್ಮ ನಿತ್ಯ ಅಂತ ಹೀಗೆ ಸಾಧಿಸಿದ್ದರು. ಮತ್ತೆ ಇದರಲ್ಲಿ ಕೂಡ ಸಂಶಯ ಬರುತ್ತದೆ. ಮುಖ ಕನ್ನಡಿಯಲ್ಲಿ, ಮುಖವನ್ನ ಕನ್ನಡಿಯಲ್ಲಿ ನೋಡುವಾಗ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತದೆ. ಬಿಂಬ ಮತ್ತು ಕನ್ನಡಿ ಸಾಮೀಪ್ಯ ಬೇಕು. ಮುಖ ಹೋಯಿತು ಆ ಕಡೆ, ಕನ್ನಡಿಯನ್ನ ಬಿಟ್ಟು ಆ ಕಡೆ ಹೋಯಿತು ಅಂತ ಆದ್ರೆ ಪ್ರತಿಬಿಂಬ ನಾಶ ಆಯಿತು ಅಂತ ಅರ್ಥ. ಆದ್ದರಿಂದ ಬಿಂಬಕ್ಕೂ ಮತ್ತು ಉಪಾಧಿಗೂ ಸಾಮೀಪ್ಯ ಬೇಕು, ಸನ್ನಿಧಿ ಬೇಕು, ಸನ್ನಿಧಾನ ಬೇಕು. ಇಲ್ಲದೇ ಇದ್ರೆ ಪ್ರತಿಬಿಂಬ ನಾಶ ಆಗ್ತದೆ. ಭಗವಂತ ಪರಮಾತ್ಮ ಅದು ಅಪರಿಮಿತವಾದಂತಹ ವಸ್ತು. ಅಂತಹ ವಸ್ತು ಮತ್ತು ಕನ್ನಡಿ ಸ್ವರೂಪ ದೇಹ, ಇದಕ್ಕೂ ಸನ್ನಿಧಾನ ಹೇಗೆ? ಈ ಸನ್ನಿಧಾನ ಇಲ್ಲ ಅಂತಾದಾಗ ಪ್ರತಿಬಿಂಬ ಅದು ನಾಶವಾಗ್ತದೆ ಅಂತ ಪ್ರಶ್ನೆ ಬಂದರೆ, ಅನಾಶಿನಃ ಅಪ್ರಮೇಯಸ್ಯ,
ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಎಲ್ಲ ಕಡೆ ವ್ಯಾಪಿಸಿರುವ ಕಾರಣವೇ ಅವನ ಸನ್ನಿಧಾನ, ಅವನ ಸಾಮೀಪ್ಯ ಈ ಸ್ವರೂಪ ದೇಹಕ್ಕೆ ಇದೆ. ಅದು ತಪ್ಪಿ ಹೋಗುವುದೇ ಇಲ್ಲ. ನಾಶವಲ್ಲದ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವ ಬಿಂಬರೂಪನಾದಂತಹ ಪರಮಾತ್ಮನ ಸನ್ನಿಧಾನ, ಸಾಮೀಪ್ಯ ಯಾವಾಗಲೂ ಸ್ವರೂಪ ದೇಹಕ್ಕೆ ಇದ್ದೇ ಇರುತ್ತದೆ. ಆದ್ದರಿಂದಲೇ ಆತ್ಮನಿತ್ಯ, ಆತ್ಮನಿತ್ಯ ಆದ್ದರಿಂದ ಯುದ್ಧವನ್ನ ಮಾಡು, ಆತ್ಮನಿಗೆ ನಾಶ ಇಲ್ಲ. ದೇಹ ಹೋಯಿತು ಅಂತ ಚಿಂತೆ ಮಾಡಬೇಕಾಗಿಲ್ಲ, ಬೇರೆ ದೇಹ ಬರ್ತದೆ. ಇಲ್ಲ, ಇಲ್ಲಿ ಕಾಣುವ ಈ ದೇಹದಿಂದ ದರ್ಶನ, ಸ್ಪರ್ಶನ, ಸಂಭಾಷಣೆಯಿಂದ ಸುಖ ಉಂಟಾಗ್ತಾ ಇದೆ ಅಂದರೆ ಅಭಿಮಾನವನ್ನೇ ತ್ಯಾಗ ಮಾಡು. ಅಂತೂ ಯುದ್ಧವನ್ನು ಮಾಡು. ಯಾಕೆ? ತಸ್ಮಾತ್ ಯುದ್ಧಸ್ವ ಭಾರತ ಅನಾಶಿನೋ ಅಪ್ರಮೇಯಸ್ಯ. ಭಗವಂತನಿಗೆ ಪ್ರೀತಿಯಾಗಲಿ, ಅವನ ಆರಾಧನೆ ಅಂತ ಹೇಳಿ ಯುದ್ಧವನ್ನ ಮಾಡು. ಮತ್ತೆ ಪ್ರಶ್ನೆ ಬರುತ್ತದೆ, ಜೀವರೂ ನಿತ್ಯ, ಪರಮಾತ್ಮನೂ ನಿತ್ಯ, ಏನೂ ವ್ಯತ್ಯಾಸ ಇಲ್ಲ. ಏನೂ ವ್ಯತ್ಯಾಸ ಇಲ್ಲ ಜೀವರಿಗೆ ಪರಮಾತ್ಮನಿಗೆ ಅಂತಾದಾಗ ಅವನ ಆರಾಧನೆಗಾಗಿ, ಆರಾಧನೆಯ ರೂಪದಲ್ಲಿ ಯುದ್ಧವನ್ನು ಮಾಡಿ ಏಕೆ ಪೂಜೆ ಮಾಡಬೇಕು? ಯಾಕೆ ಪೂಜೆ ಮಾಡಬೇಕು? ಅವನೂ ನಿತ್ಯ, ಜೀವರೂ ನಿತ್ಯ, ಏನು ವಿಶೇಷತೆ ಜೀವರಿಗಿಂತ ಪರಮಾತ್ಮನಲ್ಲಿ? ಅದಕ್ಕೆ ಉತ್ತರ ಅನಾಶಿನೋ ಅಪ್ರಮೇಯಸ್ಯ. ಜೀವರಿಗಿಂತಲೂ ಕೂಡ ಭಗವಂತ ಶ್ರೇಷ್ಠನಾಗಿದ್ದಾನೆ. ಅನಾಶಿನಃ, ಅವನಿಗೆ 4 ವಿಧದ ನಾಶವೂ ಇಲ್ಲ. ಮತ್ತು ಅಪ್ರಮೇಯಸ್ಯ, ದೇಶ ಕಾಲ ಗುಣ, ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದ ಜೀವರಿಗಿಂತಲೂ ಹೆಚ್ಚುಗಾರಿಕೆ ಅವನಲ್ಲಿ ಇದೆ. ನಾಶ ಅಂದರೆ 4 ವಿಧ ಇದೆ. 4 ವಿಧವಾದಂತಹ ನಾಶಗಳು. ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಅಂತ. ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ ಅಂತ. ಈ 4 ನಾಶ ಇಲ್ಲದವ ಯಾರು? ಅದು ಭಗವಂತ. ಜೀವರಿಗೆ ಸ್ವರೂಪ ನಾಶ ಇಲ್ಲ, ಹೌದು. ಉಳಿದದ್ದು ದೇಹನಾಶ ಇದೆ, ದುಃಖ ಪ್ರಾಪ್ತಿ ಇದೆ, ಅಪೂರ್ಣತೆ ಇದೆ. ಆದ್ದರಿಂದಲೇ ಜೀವರಿಗಿಂತಲೂ ಕೂಡ ಉತ್ತಮನಾದವ ಯಾರು? ಅವ ಪರಮಾತ್ಮ. ಇಬ್ಬರೂ ನಿತ್ಯರೇ, ಆದರೂ ವಿಶೇಷತೆ ಇದೆ. ಅನಾಶಿನ ಅಪ್ರಮೇಯಸ್ಯ. ಆದ್ದರಿಂದಲೇ ಪರಮಾತ್ಮನ ಆರಾಧನೆ ಅಂತ ತಿಳಿದು ಯುದ್ಧವನ್ನ ಮಾಡು ಅಂತ ಕೃಷ್ಣ ತಸ್ಮಾತ್ ಯುದ್ಧಸ್ಯ ಭಾರತ ಅಂತ ಅರ್ಜುನನಿಗೆ ಉಪದೇಶ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.